ನಿಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ 1 ಸಮುವೇಲ 12ನೇ ಅಧ್ಯಾಯ 15ನೇ ವಚನವನ್ನ ತೆಗೆದುಕೊಂಡಿದೆ. ನೀವು ಯೆಹೋವನ ಮಾತನ್ನು ಕೇಳದೆಯೂ ಆತನ ಆಜ್ಞೆಗಳನ್ನು ಕೈಗೊಳ್ಳದೆಯೂ ಹೋದರೆ ಆತನ ಹಸ್ತವು ನಿಮ್ಮ ಹಿರಿಯರಿಗೆ ವಿರೋಧವಾಗಿದ್ದಂತೆ ನಿಮಗೂ ವಿರೋಧವಾಗಿಯೇ ಇರುವುದು ಎಂಬುದಾಗಿ. ಪ್ರಿಯರೇ, ವಾಕ್ಯ ಹೇಳುವ ಹಾಗೆ, ಪ್ರಿಯರೇ, ದೇವರು ವಾಕ್ಯ ಹೇಳ್ತಿರುವ ಹಾಗೆ, ನಾವು ಯೆಹೋವನ ಮಾತನ್ನ ಕೇಳದೆ ಹೋದರೆ, ಆತನ ಆಜ್ಞೆಗಳನ್ನ ಕೈಗೊಳ್ಳದೆ ಹೋದರೆ, ಅವನ ಹಸ್ತ ಯಾವ ರೀತಿ ನಮ್ಮ ಮೂಲ ಪಿತೃಗಳಿಗೆ ವಿರೋಧವಾಗಿತ್ತೋ ಹಾಗೆ ನಮಗೂ ಕೂಡ ವಿರೋಧವಾಗಿರ್ತದೆ ಎಂಬುದಾಗಿ. ಈ ವಾಕ್ಯ ಹೇಳುವ ಹಾಗೆ, ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವಾಗ ಆ ಜನಗಳು, ಇಸ್ರಾಯೇಲರು ದೇವರ ಮಾತನ್ನ ಕೇಳಲಿಲ್ಲ. ಅವರು ಅವಿಧೇಯರಾದರು. ನಾಯಕರ ಮೇಲೆ ಗೊಣಗಾಡಿದ್ರು, ನಾಯಕರನ್ನ ಹೊಡೆಯೋದಕ್ಕೆ ಹೋದ್ರು. ಹೀಗೆ ಅವರು ಯೆಹೋವನ ಮಾತನ್ನ ಕೇಳದೇ ಇದ್ದಿದ್ರಿಂದ, ದೇವರ ಮಾತನ್ನ ಕೇಳದೇ ಇದ್ದಿದ್ರಿಂದ ದೇವರು ಅವರೆಲ್ಲರನ್ನ ನಾಶಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. 6 ಲಕ್ಷ ಜನ ಐಗುಪ್ತ ದೇಶದ ಹೊರಗಡೆ ಬಂದರೂ ಕೂಡ ತನ್ನ ವಾಗ್ದಾನ ದೇಶಕ್ಕೆ ಹೋದಂಥವರು ಬರೀ 2 ಮಾತ್ರ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಮುಂಚಾನೆ ಈ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ನಾವು, ಪ್ರಿಯರೇ, ಒಂದು ವೇಳೆ ನಾವು ದೇವರ ಮಾತನ್ನ ಕೇಳದೆ ಹೋದ್ರೆ, ದೇವರ ಮಾತಿಗೆ ಅವಿಧೇಯರಾಗೋದಾದ್ರೆ, ಯಾವ ರೀತಿ ನಮ್ಮ ಮೂಲ ಪಿತೃಗಳನ್ನ ಆತನು ನಾಶಪಡಿಸಿದನೋ ಹಾಗೆಯೇ ನಮ್ಮನ್ನು ಕೂಡ ಆತನು ನಾಶಪಡಿಸ್ತೇನೆಂಬುದಾಗಿ ಈ ಒಂದು ವಾಕ್ಯ ಹೇಳುವಂಥದ್ದಾಗಿದೆ. ಆದ ಕಾರಣ ನಾವೆಲ್ಲರೂ ಕೂಡ ದೇವರ ಮಾತನ್ನ ಕೇಳೋಣ, ದೇವರ ಮಾತಿಗೆ ವಿಧೇಯರಾಗೋಣ. ದೇವರು ತಾನೇ ಆಶೀರ್ವಾದವನ್ನ ಕೊಡುವ ಹಾಗೆ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳೋಣ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ವಾಕ್ಯ ಹೇಳುವ ಹಾಗೆ, ಹೌದು ಕರ್ತನೆ, ನಿನ್ನ ಮಾತನ್ನ ಕೇಳಿ ನಿನಗೆ ವಿಧೇಯರಾಗೋದಕ್ಕೆ ನಾವು ಬಯಸ್ತೇವೆ. ಯಾವುದೇ ಕಾರಣಕ್ಕೂ ಸ್ವಾಮಿ ನಿನ್ನ ಕೋಪಕ್ಕೂ ನಿನ್ನ ಶಾಪಕ್ಕೂ ನಾವು ಒಳಗಾಗದ ಹಾಗೆ ನಮ್ಮನ್ನು ಎಚ್ಚರಿಸು. ನಮ್ಮ ಜೀವಿತವೆಲ್ಲ ನಿನ್ನ ಮಾರ್ಗದಲ್ಲಿ ನಡೆಯುವ ಹಾಗೆ ನಮ್ಮನ್ನ ಉಪಯೋಗಿಸು ಕರ್ತನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.